ನೋಡಿ, ಇದೇ ಪಂಪ್ನ ನಾವು ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಈ ಥರ ಡ್ರಮ್ಗೆ 200 ಲೀಟರ್ಸ್ ಡ್ರಮ್ಗೆ ಔಷಧಿನ ಮಿಕ್ಸ್ ಮಾಡಿಕೊಂಡು ಈ ಥರ ಪ್ರತಿಯೊಂದು ಗಿಡಕ್ಕೂ ಸ್ಪ್ರೇ ಮಾಡೋವಂಥದ್ದು. ನೀವು ನೋಡ್ತಾ ಇರ್ಬೋದು, ಇದು ಪಂಪು. ಸೊ ಈ ಒಂದು ಕೆಲಸಕ್ಕೆ ಇಬ್ಬರು ಬೇಕಾಗ್ತಾರೆ. ಒಬ್ಬರು ಬಂದು ಔಷಧಿನ ಸ್ಪ್ರೇ ಮಾಡಲಿಕ್ಕೆ, ಇನ್ನೊಬ್ಬರು ಬಂದು ಆ ಪೈಪ್ಗಳನ್ನ ಬಿಡಿಸ್ಕೊಡ್ಬೇಕಾಗುತ್ತೆ. ಯಾಕೆಂದರೆ ತುಂಬ ಲೆಂತ್ ಇರೋದ್ರಿಂದ ಸಿಗಾಕೊಳ್ಳೋದು ಪೈಪು. ಸೊ ಅದರಿಂದ ಈ ಥರ ಬಿಡಿಸ್ಕೊಡ್ಬೇಕು. ಪ್ರತಿಯೊಂದು ಗಿಡಕ್ಕೂ ಕೂಡ ಪ್ರತಿಯೊಂದು ಬುಡಕ್ಕೂ ಸ್ಪ್ರೇ ಮಾಡ್ಕೊಂಡು ಬರಬೇಕು. ನೋಡಿ, ಈ ಕಡೆ ಪೋರ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ನಾವು ಸ್ಪ್ರೇ ಮಾಡಿ ಬಟರ್ ಫ್ರೂಟ್ ಗಿಡಗಳಿಗೂ ಕೂಡ ಈ ಥರ ಸ್ಪ್ರೇ ಮಾಡ್ಕೋಬೋದು. ಬುಡು ಕೊಡಿರಿ. ಹಾಗೆ ಈ ಒಂದು ಸ್ಪ್ರೇನ ವರ್ಷಕ್ಕೆ 2 ಬಾರಿ ಸ್ಪ್ರೇ ಮಾಡಿದ್ರೆ ಸಾಕು. ಯಾಕಂತ ಹೇಳಿದ್ರೆ ಇದು ಬಂದು ಗಿಡದಲ್ಲಿರೋಂಥ ಇಳುವರಿ ಜಾಸ್ತಿ ಆಗಲಿಕ್ಕೆ, ಮತ್ತೊಂದು ಗಿಡದಲ್ಲಿರೋಂಥ ಹುಳಗಳಾಗಿರ್ಬೋದು, ಕೆಂಚುಗಳಾಗಿರ್ಬೋದು, ಅದೊಂದು ಕಮ್ಮಿ ಆಗುತ್ತೆ. ಸೊ ಈ ಥರ ಸ್ಪ್ರೇ ಮಾಡೋದ್ರಿಂದ, ಸೊ ಅದರಿಂದ ವರ್ಷಕ್ಕೆ 2 ಬಾರಿ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ನಾವು ಒಂದೊಳ್ಳೆ ಇಳುವರಿಯನ್ನು ಪಡ್ಕೋಬೋದು ಅಂತಲೂ ಸಹ ಹೇಳ್ಬೋದು.